ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನರೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ಒಂದು ವಿಡಿಯೋ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಒಂದು ಇ ಬಯೋಟ್ರಿಯಂ ಪ್ರಾಡಕ್ಟ್ನ ಬಗ್ಗೆ, ಈ ಒಂದು ಪ್ರಾಡಕ್ಟನ್ನು ನಮ್ಮ ಒಂದು ಪುಷ್ಪಾ ಮೇಡಮ್ನವ್ರಿಗೆ ನಾನು ಪರಿಚಯ ಮಾಡಿಸಿದ್ದೆ. ಅವರು ಪ್ರಾಡಕ್ಟನ್ನು ತೊಗೊಂಡು ಯೂಸ್ ಮಾಡ್ತಿದ್ರು. ಸೊ ಆ ಒಂದು ರಿಸಲ್ಟ್ ಏನಕ್ಕೋಸ್ಕರ ಇವರು ತೊಗೊಂಡಿದ್ರು, ಪ್ಲಸ್ ಆ ಒಂದು ರಿಸಲ್ಟ್ ಹೇಗಿದೆ ಅಂತ ಹೇಳಿ ಮೇಡಮ್ ಅವ್ರ ಹತ್ರನೇ ಕೇಳೋಣಂತೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು ಮೇಡಮ್? ಪುಷ್ಪ ಅಂತ ಸರ್. ಯಾವ ಊರು ಮೇಡಮ್? ಸರ್ ಗುಡಿಬಂಡೆ ಪಕ್ಕದಲ್ಲಿ ಬ್ರಾಹ್ಮಣರಹಳ್ಳಿ ಸರ್. ಬ್ರಾಹ್ಮಣರಹಳ್ಳಿ. ಎಸ್ ಸರ್. ಎಸ್ ಮೇಡಮ್, ಈ ಒಂದು ಇ ಬಯೋಟ್ರಿಯಂ ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಂತಹ ವ್ಯಕ್ತಿ ಯಾರು ಮೇಡಮ್? ಸರ್ ಮಿಸ್ಟರ್ ನರೇಶ್ ಸರ್ ಅಂತ ಸರ್. ನರೇಶ್ ಅಂತ ಹೇಳಿ. ಓಕೆ. ಪ್ಲಸ್ ಎಷ್ಟು ದಿನದಿಂದ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀರಾ ಮೇಡಮ್? ಸರ್ ಒಂದು 2 ತಿಂಗಳಿಂದ ಯೂಸ್ 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ. ಮತ್ತು ಏನು ಸಮಸ್ಯೆಗೋಸ್ಕರ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀರಾ ಮೇಡಮ್? ಸರ್ ನನಗೆ ಬ್ಯಾಕ್ ಪೇನ್ ಇತ್ತು. ಓಕೆ. ಬಿದ್ದೋಗ್ಬಿಟ್ಟು ಬ್ಲಡ್ ಫ್ಲಾಟ್ ಆಗಿ ಹೋಗಿತ್ತು. ಓಕೆ. ಅದು ಮತ್ತೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಓಕೆ. ಹಸಿವು ಅನ್ನೋದು ಆಗ್ತಾ ಇರಲಿಲ್ಲ, ವಾಟರ್ ಜಾಸ್ತಿ ಕುಡಿತಾ ಇರಲಿಲ್ಲ. ಓಕೆ. ವಿಪರೀತ ಸಣ್ಣ ಇದ್ದೆ ಸರ್, ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಓಕೆ. ಪ್ರಾಡಕ್ಟ್ ತಗೊಂಡು ನಿದ್ದೆ ಸರಿಯಾಗಿ ನೈಟ್ ಬರ್ತಿರ್ಲಿಲ್ಲ. ಓಕೆ. ಯೂಸ್ ಮಾಡ್ತಿದ್ದೆ ಸರ್. ಈಗ ಈ 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ. ಈಗ ನಿಮ್ಮ ಒಂದು ಅನಿಸಿಕೆ ಏನು ಮೇಡಮ್? ಸರ್ 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಒಂದು 15 ಡೇಸ್ಗೆ ನನಗೆ ರಿಸಲ್ಟ್ ಅನ್ನೋದು ಬಂತು ಸರ್. ರಿಸಲ್ಟ್ ಬಂತು ಆದಮೇಲೆ ಬ್ಯಾಕ್ ಪೇನ್ ಇತ್ತು, ಅದು ಪೂರ್ತಿ ನಿಲ್ಲಾಗಿದೆ. ಮೂಳೆ ನೋವು ಸ್ವಲ್ಪ ಬರ್ತಿತ್ತು, ಅದು ನಿಂತೋಗಿದೆ. ಓಕೆ. ಬ್ಲಡ್ ಫ್ಲಾಟ್ ಆಗಿರುವಂಥದ್ದು ಪೂರ್ತಿಯಾಗಿ ಕರಗೋಗಿದೆ ಸರ್. ಓಕೆ. ವಂಡರ್ಫುಲ್ ಮೇಡಮ್. ವಂಡರ್ಫುಲ್ ರಿಸಲ್ಟ್ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಸೂಪರ್ ಮೇಡಮ್, ಸೂಪರ್. ಈಗ ಟೋಟಲಿ ಈಗ 2 ತಿಂಗಳು ಯೂಸ್ ಮಾಡಿ ಬ್ಯಾಕ್ ಪೈನ್ ಕ್ಲಿಯರ್ ಆಗಿದೆ, ಹಸಿವು ಚೆನ್ನಾಗಿ ಆಗ್ತಾ ಇದೆ, ಮತ್ತು ಪೈನ್ಸ್ ಎಲ್ಲನೂ ಕ್ಲಿಯರ್ ಆಗಿದೆ. ಎಸ್ ಮೇಡಮ್, ಈಗ ನೀವು ಕೈಗೆ ಒಂದು ರಿಸ್ಟ್ ಬ್ಯಾಂಡನ್ನು ಕಟ್ಟಿದ್ದೀರಾ, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಮೇಡಮ್? ಸರ್ ಇದು ರೆಸ್ಟ್ ಬ್ಯಾಂಡ್ ಹಾಕೊಂಡಾಗ್ಲಿಂದ ಶಕ್ತಿ ಅನ್ನೋದು, ಎನರ್ಜಿ ಅನ್ನೋದು ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತೆ, ಎನರ್ಜಿ ಚೆನ್ನಾಗಿದೆ. ಎಸ್ ಮೇಡಮ್. ನನಗೆ ಕೈಗಳು ಸ್ವಲ್ಪ ವೈಬ್ರೇಷನ್ ಅನ್ನೋದು ಜಾಸ್ತಿ ಬರ್ತಾ ಇತ್ತು, ನರಗಳ ವೀಕ್ನೆಸ್ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದೆ. ಅವಾಗ ಈ ಬೆಲ್ಟ್ ಯೂಸ್ ಮಾಡಿದಾಗ್ಲಿಂದ ಸ್ವಲ್ಪ ವೈಬ್ರೇಷನ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಎಸ್ ಮೇಡಮ್, ಸೂಪರ್ ಮೇಡಮ್. ಮತ್ತೆ ಈ ಒಂದು ವಾಟರ್ ಎನರ್ಜಿ ಪ್ಯಾಡ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್ ಇದು ವಾಟರ್ ಎನರ್ಜಿ ಪ್ಯಾಡ್ ಬಗ್ಗೆ ಏನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದರೆ, ಈ ವಾಟರ್ ಕುಡಿದಾಗ್ಲಿಂದ ಹಸು ಚೆನ್ನಾಗಾಗುತ್ತೆ, ಊಟ ಚೆನ್ನಾಗಿ ತಿಂತೀನಿ. ನೀರು ಕುಡಿತಾನೆ ಇರ್ಲಿಲ್ಲ ಸರ್ ನಾನು. ಊಟ ತಿಂದ್ರೆ 1 ಟೈಮ್ ನೀರು ಕುಡಿದ್ರೆ ಮತ್ತೆ ನೀರು ಅನ್ಕೊಂತಾ ಇರ್ಲಿಲ್ಲ. ಇದು ದಿನಕ್ಕೆ ಒಂದು 2 ಲೀಟರ್ಸ್ ಕುಡಿದ್ಬಿಡ್ತೀನಿ ಸರ್ ನೀರು. ಎಸ್ ಮೇಡಮ್, ಸೂಪರ್ ಮೇಡಮ್. ಇನ್ನು ಆರೋಗ್ಯಕರ ವ್ಯಕ್ತಿ ಅಂತಂದಾಗ 4-4.5 ಲೀಟರ್ ನೀರು ಕುಡಿಬೇಕು. ಆದಷ್ಟು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ನೀರು ಕುಡಿಯೋದಕ್ಕೆ. ಎಸ್ ಮೇಡಮ್. ಮತ್ತೆ ಈಗ ಫೈನಲಿ ನಮ್ಮ ಒಂದು ಪಬ್ಲಿಕ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮೇಡಮ್ ಸರ್, ಈ ಥರ ಎಲ್ಲರೂ ನನ್ನ ಥರನೇ ಪ್ರಾಡಕ್ಟ್ ತೊಗೊಂಡು ಎಲ್ಲ ಆರೋಗ್ಯವನ್ನು ಎಲ್ಲರೂ ಕಾಪಾಡ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ಮೇಡಮ್. ಮತ್ತು ಇ ಬಯೋಟ್ರಿಯಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಇದನ್ನು ಪರಿಚಯ ಮಾಡಿಕೊಟ್ಟಂಥ ನರೇಶ್ ಸರ್ಗೆ ಮತ್ತು ಸತೀಶ್ ಸರ್ಗೆ ನನ್ನ ತುಂಬ ಹೃದಯದ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಾಡಕ್ಟನ್ನು 2 ತಿಂಗಳು ಯೂಸ್ ಮಾಡಿ ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದೀರಾ. ಇನ್ನೂ ಪೂರ್ತಿಯಾಗಿ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಬನ್ನಿ, ಇನ್ನೂ ವಂಡರ್ಫುಲ್ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈಗ ಮೇಡಮ್ ಅವರು ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ಸಹ ಯೂಸ್ ಮಾಡಿ, ಆರೋಗ್ಯಕ್ಕಿಂತ ಹೆಚ್ಚಿದ್ದು ಯಾವುದೂ ಇಲ್ಲ. ಮತ್ತು ಹಾಸ್ಪಿಟ್ಲಲ್ಲಿ ಹೋಗಿ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಕಾಯಿಲೆ ಬಂದಾದಮೇಲೆ, ಬಟ್ ಬರೋದಕ್ಕಿಂತ ಮುಂಚೆ ಅಂತ ಹೇಳಿ ಯಾರು ಸಹ ಇವತ್ತು ಅವರ ಒಂದು ಆರೋಗ್ಯಕ್ಕೆ ಅಂತ ಹೇಳಿ 1 ರೂಪಾಯಿನೂ ಸಹ ಯಾರು ಖರ್ಚು ಮಾಡ್ತಾ ಇಲ್ಲ. ಸೊ ಅಂಥವರೆಲ್ಲನೂ ಈ ಒಂದು ಪ್ರಾಡಕ್ಟನ್ನು ತಗೊಂಡು ಯೂಸ್ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.